ಬಾದಾಮಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ. ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾಮಿಯ ಎಪಿಎಂಸಿ ಆವರಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಾದಾಮಿಯ ಜನಪ್ರಿಯ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಪಿಎಸ್ಐ ಹನುಮಂತ ನೇರಳೆ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ತೆರೆದ ವಾಹನಗಳಲ್ಲಿ ಪರೇಡ್ ಗೌರವ ಸ್ವೀಕರಿಸಿದರು. ನಂತರ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬಾದಾಮಿ ತಾಲೂಕಾ ದಂಡಾಧಿಕಾರಿ ಬೊಮ್ಮಣ್ಣನವರ, ಸಿಪಿಐ ಕರಿಯಪ್ಪ ಬನ್ನಿ, ತಾಲೂಕಾ ಮಟ್ಟದ ಅಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ರಾಜೇಶ್ ಎಸ್ ದೇಸಾಯಿ, ಬಾಗಲಕೋಟೆ. ಇದಾದ ನಂತರ ಅಗ್ನಿಶಾಮಕ ದಳ ಬಾದಾಮಿ, ಅಗ್ನಿಶಾಮಕ ದಳ ಬಾದಾಮಿ, ಈಗ ಗೃಹ ರಕ್ಷಕ ದಳ ಕಮಾಂಡರ್ ಹಾಗೆ ಅವರ ಎಲ್ಲ ಸಿಬ್ಬಂದಿ ವರ್ಗ ಹಾಗೆ ಮಾಜಿ ಸೈನಿಕರ ಸಂಘ ಬಾದಾಮಿ ಅತ್ಯಂತ ಅದ್ಭುತವಾಗಿ ಶಿಸ್ತಿನಿಂದ ತಮ್ಮ ಪೇರಡನ್ನು ನಡೆಸ್ತಾ ಇದ್ದಾರೆ. ಹಾಗೆ ಶ್ರೀ ಕಾಳಿದಾಸ್ ಪ್ರೌಢಶಾಲೆ ಬಾದಾಮಿ ಎನ್ಸಿಸಿ ತಂಡ ಬಹಳ ಅದ್ಭುತವಾದ ಬಹಳ ಶಿಸ್ತಿನ ಮೂಲಕ ಧ್ವಜವಂದನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆ ಮಾನ್ಯರಿಗೆ ಮತ್ತು ಧ್ವಜಕ್ಕೆ ಗೌರವ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಕುಮಾರಿ ಜೇಸಿಕಾ ಅವರ ನಾಯಕ ಕುಮಾರ್ ಸಂಜಯ್ ಅವರ ನೇತೃತ್ವದಲ್ಲಿ ಸೇನಾ ಆಯ್ಕೆ ಪೂರ್ವ ತರಬೇತಿ ಮಾನ್ಯರಿಗೆ ಮತ್ತು ಧ್ವಜಕ್ಕೆ ಗೌರವ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ.